ನಮಸ್ತೆ. ಚೋಳನಾಡು ಯಾತ್ರೆಯ 3ನೆಯ ದಿನ. ಬೆಳಿಗ್ಗೆ ಬೇಗನೆ ಎದ್ದು ನಾವು ಕೂಡವಾಸಲ್ ತಾಲೂಕಿನ ತಿರುವಾಯೂರ್ ಜಿಲ್ಲೆಯ ತಿರುಕ್ಕನ್ನಮಂಗೈಗೆ ಬಂದೆವು. ಇಲ್ಲಿನ ನಾರಾಯಣ ಭಕ್ತವತ್ಸಲ ಪೆರುಮಾಳ್, ಅಭಿಷೇಕವಲ್ಲಿ ತಾಯಾರ್, ಭಕ್ತರ ಮೊರೆ ಕೇಳಿ ಸಲಹುವ ಭಕ್ತವತ್ಸಲ ಪೆರುಮಾಳ್. ವಿವಾಹದ ಸಮಯದಲ್ಲಿ ಮಹಾಲಕ್ಷ್ಮಿಯನ್ನು ಇಲ್ಲಿನ ಅತಿ ದೊಡ್ಡ ದರ್ಶನ ಪುಷ್ಕರಣಿಯ ನೀರಿನಿಂದ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಮಾಡಿದ್ದರಿಂದ ಅಭಿಷೇಕವಲ್ಲಿ ತಾಯಾರ್ ಎಂದು ಪೂಜಿಸಲ್ಪಡುತ್ತಾಳೆ. ಪೆರುಮಾಳ್ನನ್ನು ವರಿಸಲು ಇಚ್ಛಿಸುವೆನೆಂದು ಹೇಳಲು ನಾಚಿಕೊಂಡು ಮಹಾಲಕ್ಷ್ಮಿಯು ಈ ಸ್ಥಳಕ್ಕೆ ಬಂದು ಲಕ್ಷ್ಮೀ ವನಂನಲ್ಲಿ ತಪಸ್ಸು ಮಾಡುತ್ತಾಳೆ. ಪೆರುಮಾಳನು ತಿರುಕ್ಕನ್ನಮಂಗೈಗೆ ಬಂದು ಅಭಿಷೇಕವಲ್ಲಿಯನ್ನು ವರಿಸುವಾಗ ಮುಕ್ಕೋಟಿ ದೇವತೆಗಳು ಮದುವೆಗೆಂದು ಆಗಮಿಸುತ್ತಾರೆ. ಮುಕ್ಕೋಟಿ ದೇವತೆಗಳ ಸಮೂಹವನ್ನು ನೋಡಿ ನಾಚಿದ ಕನ್ನಮಂಗೈ ನಾಯಕಿಯನ್ನು ಗಮನಿಸಿದ ಪೆರುಮಾಳ್ ದೇವತೆಗಳನ್ನು ಜೇನುಹುಳಗಳನ್ನಾಗಿ ಪರಿವರ್ತಿಸುತ್ತಾನೆ. ಹೀಗಾಗಿ ಇಲ್ಲಿ ಜೇನುಹುಳಗಳಿಗೂ ಪೂಜೆ ಸಲ್ಲಿಸಲಾಗುತ್ತದೆ. 16 ಅಡಿ ಎತ್ತರದ ಅತಿ ದೊಡ್ಡ ಭಕ್ತವತ್ಸಲ ಪೆರುಮಾಳ್, ಶ್ರೀದೇವಿ ಭೂದೇವಿಯೊಂದಿಗಿರುವ 108 ದಿವ್ಯ ದೇಶಗಳಲ್ಲಿ ಅತಿ ದೊಡ್ಡ ಮೂರ್ತಿ ಎಂದೆನ್ನಿಸಿಕೊಂಡಿರುವ ತಿರುಕ್ಕನ್ನಮಂಗೈಯ ಭಕ್ತವತ್ಸಲ ಪೆರುಮಾಳ್. ಅಲ್ಲಿಂದ ತಿರುಕ್ಕನ್ನಪುರಂಗೆ ಬಂದೆವು. ಇಲ್ಲಿನ ಪೆರುಮಾಳ್ ಚೌರಿ ರಾಜ ಪೆರುಮಾಳ್, ನೀಲಮೇಘ ಪೆರುಮಾಳ್, ತಾಯಾರ್ ಕನ್ನಪುರ ನಾಯಕಿ. ದೇವರಿಗೆಂದು ಬಂದಿದ್ದ ಹೂವಿನ ಮಾಲೆಯನ್ನು ಅರ್ಚಕನು ದುರ್ಬಳಕೆ ಮಾಡುತ್ತಾನೆ. ರಾಜನು ದೇವರ ದರ್ಶನಕ್ಕೆಂದು ಬಂದಾಗ ಬೇರೆಯವರಿಗೆ ಮುಡಿಯಲು ಕೊಟ್ಟಿದ್ದ ದೇವಸ್ಥಾನದ ಹೂವಿನ ಮಾಲೆಯನ್ನು ತರಿಸಿ ರಾಜನಿಗೆ ಕೊಟ್ಟಾಗ ಮಾಲೆಯಲ್ಲಿ ಕೂದಲೊಂದು ಇರುವುದು ಕಾಣಿಸುತ್ತದೆ. ಸಿಟ್ಟಿಗೆದ್ದ ರಾಜನಿಗೆ ಹೆದರಿ ಅರ್ಚಕನು ದೇವರ ಮೊರೆ ಹೋದಾಗ ತನ್ನ ಭಕ್ತನನ್ನು ರಕ್ಷಿಸಲು ಪೆರುಮಾಳ್ ತನ್ನ ತಲೆಯಲ್ಲಿ ಕೂದಲಿನ ಚೌರಿಯನ್ನು ಪ್ರದರ್ಶಿಸಿ ಚೌರಿ ರಾಜ ಪೆರುಮಾಳ್ ಆಗುತ್ತಾನೆ. ಮುನಿಯ ತರೆಯಾರ್ ಎಂಬ ಭಕ್ತನೊಬ್ಬನು ದೇವರಿಗೆ ಪ್ರಸಾದ ಅರ್ಪಿಸಿದ ನಂತರವೇ ತಾನು ಸ್ವೀಕರಿಸುತ್ತಿದ್ದನು. ಒಮ್ಮೆ ತಡವಾಗಿ ಬಂದದ್ದರಿಂದ ಭಗವಂತನಿಗೆ ಸಿಹಿ ಪೊಂಗಲ್ ಅರ್ಪಿಸಿರುವುದಾಗಿ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾನೆ. ಮರುದಿನ ದೇವರ ಗರ್ಭಗುಡಿಯ ತುಂಬ ಸಿಹಿ ಪೊಂಗಲ್ಲಿನ ಘಮ ಹರಡಿರುವುದರಿಂದ ಮುನಿಯೋತ್ತರಂ ಪೊಂಗಲ್ ಎಂದು ಇಂದಿಗೂ ದೇವರಿಗೆ ಅರ್ಪಿಸಲಾಗುತ್ತದೆ. ಶ್ರೀರಂಗಮ್ಮಿನಲ್ಲಿ ಶಯನೋಭಂಗಿಯಲ್ಲಿ ರಂಗನಾಥನನ್ನು ನೋಡಿದ ವಿಭೀಷಣನ ಮನವಿಯ ಮೇರೆಗೆ ಇಲ್ಲಿನ ಪೆರುಮಾಳ್ ನಡೆಯುವ ಭಂಗಿಯಲ್ಲಿ ವಿಭೀಷಣನಿಗೆ ದರ್ಶನ ಕೊಡುತ್ತಾನೆ. ಹಾಗಾಗಿ ಇಂದಿಗೂ ಉತ್ಸವ ಮೂರ್ತಿಯನ್ನು ವಿಭೀಷಣನ ಸನ್ನಿಧಿಯ ಬಳಿ ನಡೆಸಿಕೊಂಡು ಬರುವ ಪದ್ಧತಿ. ಪದ್ಮಿನಿ ತಾಯಾರ್ ಹಾಗೂ ಆಂಡಾಳ್ ಜೊತೆಗೂಡಿ ನಿಂತ ಚೌರಿ ರಾಜ ನೀಲಮೇಘ ಪೆರುಮಾಳ್. ಅಲ್ಲಿಂದ ನಾಗಪಟ್ಟಣಂನಲ್ಲಿರುವ ತಿರುನಾಗೈ ದೇವಸ್ಥಾನಕ್ಕೆ ಬಂದೆವು. ಇಲ್ಲಿನ ಪೆರುಮಾಳ್ ಸೌಂದರ ರಾಜ ಪೆರುಮಾಳ್, ತಾಯಾರ್ ಸೌಂದರ್ಯವಲ್ಲಿ. ಕೃತಯುಗದಲ್ಲಿ ಆದಿಶೇಷನಿಂದ ಪೂಜಿಸಲ್ಪಟ್ಟ ಪೆರುಮಾಳ್, ತ್ರೇತಾಯುಗದಲ್ಲಿ ಭೂದೇವಿಗೆ ದರ್ಶನವಿತ್ತ ಸೌಂದರರಾಜ ಪೆರುಮಾಳ್, ದ್ವಾಪರ ಯುಗದಲ್ಲಿ ಮಾರ್ಕಂಡೇಯನಿಗೆ ದರ್ಶನವಿತ್ತ ಪೆರುಮಾಳ್, ಕಲಿಯುಗದಲ್ಲಿ ಸಲೀಸುಕರಾಜನಿಗೆ ದರ್ಶನವಿತ್ತ ಪೆರುಮಾಳ್, ಆದಿಶೇಷನನ್ನು ಶಯನಕ್ಕಾಗಿ ಬಳಸುವುದಾಗಿ ಅಭಯವಿತ್ತ ನಾರಾಯಣ. ಈ ದೇವಸ್ಥಾನದಲ್ಲಿ ಅಷ್ಟಭುಜ ನರಸಿಂಹನ ವಿಗ್ರಹವು ಒಂದು ಕೈಯಲ್ಲಿ ಪ್ರಹ್ಲಾದನನ್ನು ಹರಸುತ್ತಿರುವ ಸುಂದರ ವಿಗ್ರಹ. ನಾಗಪಟ್ಟಣದ ಸೌಂದರರಾಜ ಪೆರುಮಾಳ್. ಅಲ್ಲಿಂದ ನಾಗಪಟ್ಟಣದ ಹತ್ತಿರವಿರುವ ತಿರುಕಣ್ಣನ್ ಗುಡಿಗೆ ಬಂದೆವು. ಇಲ್ಲಿನ ಪೆರುಮಾಳ್ ದಾಮೋದರ ನಾರಾಯಣ, ಲೋಕನಾಯಕ ಪೆರುಮಾಳ್, ತಾಯಾರ್ ಲೋಕನಾಯಕಿ. ವಸಿಷ್ಠ ಮುನಿಗಳು ಬೆಣ್ಣೆಯಿಂದ ಕೃಷ್ಣನ ವಿಗ್ರಹ ಮಾಡಿ ಪೂಜಿಸುತ್ತಿರಲು ಬಾಲಕನೊಬ್ಬನು ಆ ಬೆಣ್ಣೆಯನ್ನು ತಿನ್ನಲು ಅಟ್ಟಿಸಿಕೊಂಡು ಹೋದ ವಸಿಷ್ಠ ಮುನಿಗಳಿಗೆ ಬಾಲಕನಾದ ನಾರಾಯಣನು ದಾಮೋದರ ಪೆರುಮಾಳ್ ದರ್ಶನ ನೀಡುತ್ತಾನೆ. ಶ್ರೀದೇವಿ ಭೂದೇವಿಯೊಂದಿಗಿರುವ ದಾಮೋದರ ಪೆರುಮಾಳ್. ಅಲ್ಲಿಂದ ತಿರುನಂದೀಪುರವಿನ್ನಹರಂಗೆ ಬಂದೆವು. ಇಲ್ಲಿಯ ಪೆರುಮಾಳ್ ಜಗನ್ನಾಥ ಪೆರುಮಾಳ್, ತಾಯಾರ್ ಚಂಪಕವಲ್ಲಿ ತಾಯಾರ್. ನಾರಾಯಣನ ವಕ್ಷಸ್ಥಳದಲ್ಲಿ ನೆಲೆಸಲಿಚ್ಛಿಸಿದ ಲಕ್ಷ್ಮಿಯು ಚಂಪಕಾರಣ್ಯದಲ್ಲಿ ತಪಸ್ಸು ಮಾಡಿದ್ದರಿಂದ ಚಂಪಕವಲ್ಲಿ ಎಂದು ಹೆಸರು.
ವೈಕುಂಠದ ದ್ವಾರಪಾಲಕರಿಂದ ಶಾಪಗ್ರಸ್ತ ನಂದಿಯು ಶಿವನ ಹೇಳಿಕೆಯ ಮೇರೆಗೆ ಈ ಸ್ಥಳದಲ್ಲಿ ತಪಸ್ಸು ಮಾಡಿದ್ದರಿಂದ ಶಾಪ ವಿಮೋಚನೆಗೊಂಡು ನಂದೀಪುರ ವಿನ್ನಹರಂ ಎಂದು ಹೆಸರು ಬಂತು. ತಿರುನಂದೀಪುರ ವಿನ್ನಹರಂ ಜಗನ್ನಾಥನಾಥ ಪೆರುಮಾಳ್. ಅಲ್ಲಿಂದ ತಿರುವೆಲ್ಲಿಯನ್ ಗುಡಿಗೆ ಬಂದೆವು. ಇಲ್ಲಿನ ಪೆರುಮಾಳ್ ಕೋಲವೆಲ್ಲಿ ರಾಮನ್ ಶೃಂಗಾರ ಸುಂದರಂ, ತಾಯಾರ್ ಮರಕತವಲ್ಲಿ. ರಾಮ ಸೀತೆ ಚಿತ್ರಕೂಟದಲ್ಲಿರುವಾಗ ಕಾಗೆಯ ರೂಪದಲ್ಲಿನ ಇಂದ್ರನ ಮಗ ಜಯಂತನನ್ನು ಶ್ರೀರಾಮನು ದರ್ಬೆಯೊಂದನ್ನು ಬಾಣದಂತೆ ತನ್ನ ಬೆರಳುಗಳನ್ನು ಬಿಲ್ಲಿನಂತೆ ಬಾಗಿಸಿ ಕಾಗೆಯ ಮೇಲೆ ಪ್ರಯೋಗಿಸಿದ್ದರಿಂದ ಕೋಲವಿಲ್ಲಿ ರಾಮನ್ ಎಂದು ಹೆಸರು ಬಂತು. ತಪಗೈದ ಅಸುರಶಿಲ್ಪಿ ಮಯನು ಪೆರುಮಾಳನನ್ನು ಚಿತ್ರಕೂಟದಲ್ಲಿದ್ದ ಶ್ರೀರಾಮನ ಅವತಾರದಲ್ಲಿ ನೋಡಲಿಚ್ಛಿಸಿದ್ದರಿಂದ ಪೆರುಮಾಳನು ತನ್ನ ಕೈಯಲ್ಲಿದ್ದ ಶಂಖಚಕ್ರವನ್ನು ಗರುಡನಿಗೆ ಹಿಡಿಯಲು ಕೊಟ್ಟು ರಾಮಾವತಾರ ತಾಳುತ್ತಾನೆ. ಹೀಗಾಗಿ ಇಲ್ಲಿನ ಗರುಡನ ಕೈಗಳಲ್ಲಿ ಶಂಖಚಕ್ರ ಹಿಡಿದಿರುವ ಚತುರ್ಭುಜ ಗರುಡ ನೋಡಲು ಸಿಗುತ್ತದೆ. ವಾಮನನಿಗೆ ಬಲಿ ಮಹಾರಾಜನು ಕೊಡುತ್ತಿದ್ದ ದಾನವನ್ನು ತಡೆಯಲು ಕೀಟವೊಂದರ ರೂಪ ತಾಳಿ ಶುಕ್ರಾಚಾರ್ಯರು ಕಮಂಡಲದೊಳಗೆ ನುಸುಳಲು ವಾಮನಾವತಾರಿಯು ದರ್ಬೆಯೊಂದನ್ನು ಚುಚ್ಚಿ ಶುಕ್ರಾಚಾರ್ಯರನ್ನು ಕುರುಡಾಗಿಸುತ್ತಾನೆ. ತನ್ನ ದೃಷ್ಟಿಯನ್ನು ಪಡೆದುಕೊಳ್ಳಲು ಈ ಸ್ಥಳದಲ್ಲಿ ತಪಗೈದ ಶುಕ್ರಾಚಾರ್ಯರಿಗೆ ಪೆರುಮಾಳರು ದೃಷ್ಟಿ ಕರುಣಿಸಿದ ಕೋಲವೆಲ್ಲಿ ರಾಮನ್. ಬ್ರಹ್ಮ, ಶ್ರೀದೇವಿ, ಭೂದೇವಿ, ಆದಿಶೇಷರೊಂದಿಗಿರುವ ಕೋಲವೆಲ್ಲಿ ರಾಮನ್. ಅಲ್ಲಿಂದ ತಿರುವಳಂದೂರ್ಗೆ ಬಂದೆವು. ತೇರ್ ಅಳಂದ್ ಊರು. ಉಪರಚರವಸು ರಾಜನ ರಥವು ಇಲ್ಲಿ ಮಣ್ಣಿನ ಒಳಗೆ ಬಿದ್ದುದರಿಂದ ತೇರ್ ಅಳಂದ್ ಊರ್ ಎಂದು ಹೆಸರು ಬಂತು. ಇಲ್ಲಿನ ಪೆರುಮಾಳ್ ದೇವಾದಿರಾಜನ್ ಆಮರುವಿಯಪ್ಪನ್, ತಾಯಾರ್ ಚೆಂಗಮಲವಲ್ಲಿ. ಕವಿ ಚಕ್ರವರ್ತಿ ಕಂಬನ್ ರಾಮಾಯಣದ ಕರ್ತು ಕಂಬನ್ ಕವಿಗಳ ಜನ್ಮಸ್ಥಾನ. ಗೋಕುಲದಲ್ಲಿ ಮೇಯುತ್ತಿದ್ದ ಹಸುಕರುಗಳನ್ನು ಬ್ರಹ್ಮನು ತೆಗೆದುಕೊಂಡು ಹೋಗುತ್ತಾನೆ. ಇದನ್ನರಿತ ಕೃಷ್ಣನು ಹಸುಕರುಗಳನ್ನು ಪುನಃ ಸೃಷ್ಟಿಸುತ್ತಾನೆ. ತನ್ನ ತಪ್ಪನ್ನು ಅರಿತ ಬ್ರಹ್ಮನು ಕೃಷ್ಣನಲ್ಲಿ ಕ್ಷಮೆ ಕೋರುತ್ತಾನೆ. ಶ್ರೀಕೃಷ್ಣನು ಆಮರುವಿಯಪ್ಪನ್ ಘೋಸಕನಾಗಿ ಇಲ್ಲಿ ನೆಲೆಸುತ್ತಾನೆ. ಇಂದ್ರನು ಕೊಟ್ಟ ಚಿನ್ನದ ಆಭರಣವನ್ನು ಗರುಡನು ಮೇಲ್ಕೋಟೆಯ ನಾರಾಯಣನಿಗೆ ಅರ್ಪಿಸಿ ಇಂದ್ರನು ಕೊಟ್ಟ ಚಿನ್ನದ ವಿಮಾನವನ್ನು ಇಲ್ಲಿನ ದೇವಾದಿರಾಜನಿಗೆ ಅರ್ಪಿಸಿದ್ದರಿಂದ ಇಲ್ಲಿ ಗರ್ಭಗುಡಿಯಲ್ಲಿ ಪೆರುಮಾಳರ ಪಕ್ಕ ಗರುಡನನ್ನು ಕಾಣಬಹುದು. ನರಸಿಂಹ ಅವತಾರದಲ್ಲಿ ನಾರಾಯಣನ ಉಗ್ರ ರೂಪವನ್ನು ನೋಡಿದ್ದ ಪ್ರಹ್ಲಾದನು ಇಲ್ಲಿ ತಪಗೈದು ಭಗವಂತನ ಸೌಮ್ಯ ರೂಪ ನೋಡುತ್ತಾನೆ. ಹಾಗಾಗಿ ಗರ್ಭಗುಡಿಯಲ್ಲಿ ದೇವಾದಿರಾಜನ ಪಕ್ಕ ಪ್ರಹ್ಲಾದನ ವಿಗ್ರಹವೂ ಇರುತ್ತದೆ. ಪ್ರಹ್ಲಾದ ಹಾಗೂ ಗರುಡನೊಂದಿಗೆ ತಿರುವಳಂದೂರಿನ ದೇವಾದಿರಾಜನ್ ಆಮರುವಿಯಪ್ಪನ್. ಅಲ್ಲಿಂದ ತಿರುಚಿರುಪುಲಿಯೂರಿಗೆ ಬಂದೆವು. ಇಲ್ಲಿನ ಪೆರುಮಾಳ್ ಶಲಶಯನ ಪೆರುಮಾಳ್, ಕೃಪಾಸಮುದ್ರ ಪೆರುಮಾಳ್, ತಾಯಾರ್ ತಿರುಮಾಮಗಳ್ ನಾಚಿಯಾರ್ ದಯಾನಾಯಕಿ. ಹುಲಿಯ ಪಾದಗಳಿರುವ ವ್ಯಾಘ್ರಪಾದ ಮುನಿ ಪೆರುಮಾಳ್ನನ್ನು ಪೂಜಿಸಿದ ಸ್ಥಳ ಪುಲಿಯೂರು. ಗರುಡ ಹಾಗೂ ಆದಿಶೇಷನಲ್ಲಿ ಜಗಳ ಉಂಟಾದಾಗ ಆದಿಶೇಷನನ್ನು ಗರುಡನ ಹೊಡೆತದಿಂದ ರಕ್ಷಿಸಿದ ಪೆರುಮಾಳ್. 108 ದಿವ್ಯದೇಶಂ ನಾರಾಯಣನ ವಿಗ್ರಹಗಳಲ್ಲಿ ಅತಿ ಚಿಕ್ಕದಾದ ಬಾಲಶಯನ ಭಂಗಿಯಲ್ಲಿರುವ ಪೆರುಮಾಳ್. ಬ್ರಹ್ಮ, ಶ್ರೀದೇವಿ, ಭೂದೇವಿ, ವ್ಯಾಘ್ರಪಾದ ಮುನಿಯೊಂದಿಗೆ ತಿರುಚಿರಪುಲಿಯೂರಿನ ಕೃಪಾಸಮುದ್ರ ಪೆರುಮಾಳ್. ಇಲ್ಲಿಗೆ ನಮ್ಮ ಚೋಳನಾಡು ಯಾತ್ರೆಯ 3ನೆಯ ದಿನ ಕೊನೆಗೊಂಡಿತು. ಮುಂದುವರಿಯುವುದು. ಧನ್ಯವಾದಗಳು.